ಅಲ್ಲ, ನಂಬೋದು ಯಾವುದನ್ನ ಅಂತ. ಓಕೆ, ನೀವು ಕಾನ್ಸ್ಟೆಂಟ್ ಓಕೆ ಅಲ್ವಾ? ಇದು ಯಾವುದೇ ಟೂಲ್ ಯೂಸ್ ಮಾಡಿದ್ರು ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಗೊತ್ತಾಗಬೇಕು. ಓಕೆ. ಸೊ ಯಾವ ಟೂಲ್ನ ಯೂಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಆ ಟೂಲಿಂದ ನೀವು ಕರೆಕ್ಟಾಗಿ ಅನಲೈಸ್ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಅಂದರೆ ಯಾವುದನ್ನು ನಂಬೋದು ಅಂತಲ್ಲ, ಯಾರನ್ನು ನಂಬಬೇಕು ಅನ್ನೋದು ಈ ಕ್ವೆಶ್ಚನ್ ಆಗಿರಬೇಕು. ಯಾರನ್ನ ನಂಬಬೇಕು? ಎಸ್. ಈಗ ಗಲ್ಲಿ ಗಲ್ಲಿಗೆ ಒಬ್ಬೊಬ್ರು ಜ್ಯೋತಿಷಿ ಅಂತಿದ್ದಾರೆ, ಗಲ್ಲಿ ಗಲ್ಲಿಗೆ ಒಂದೊಂದು ಪೋಸ್ಟರ್ಸ್ ಹಾಕ್ಕೊಂಡಿದ್ದಾರೆ. ಹೀಗೆ ಹೋಗಿ ನನ್ನ ಜಾತಕ ಏನಿದೆ ಹೇಳಿ, ನನ್ನ ಜೀವನ ಬದಲಾಯಿಸಿ ಅನ್ನೋದಾ, ಅಥವಾ ನಮ್ಮ ಜೀವನನ ಅರ್ಥ ಮಾಡ್ಕೊಳ್ಳೋದಾ? ಹೌ ಟು ಅಂಡರ್ಸ್ಟ್ಯಾಂಡ್ ಇಟ್? ಓಕೆ, ನಿಮ್ಮ ಜೀವನನ ಅಂದರೆ ನಿಮ್ಮ ಪೊಟೆನ್ಷಿಯಲ್ ಏನಿದೆ, ನಾವು ಏನು ಮಾಡಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ದ್ಯಾಟ್ ಆರ್ಟ್ ಈಸ್ ಆಸ್ಟ್ರಾಲಜಿ ಆರ್ ಜ್ಯೋತಿಷ್ಯ. ಸೊ ಅದನ್ನು ನಿಮಗೆ ಹೇಳೋವಂಥವ್ರು ಕರೆಕ್ಟಾಗಿರಬೇಕು, ಅನಲೈಸ್ ಮಾಡೋಕ್ಕೆ ಬರಬೇಕು ಅವ್ರಿಗೆ. ಸೊ ಅದನ್ನು ಅನಲೈಸ್ ಮಾಡಿ ಹೇಳು. ಇವಾಗ ಒಳ್ಳೆ ಜ್ಯೋತಿಷಿ ಯಾರಾಗ್ಬೋದು ಅಂತ ನೀವು ಕೇಳಿದ್ರೆ ನಾನು ಹೇಳ್ತೀನಿ, ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್ಸ್ ಚೆನ್ನಾಗಿರೋಂಥವ್ರು ಒಳ್ಳೆ ಜ್ಯೋತಿಷಿ ಆಗ್ಬೋದು. ಅದಕ್ಕೆ ದೈವಿಕ ಶಕ್ತಿ ಆಗಲಿ ಅಥವಾ ಇನ್ನೇನು ಬೇಡ,